ವೀಕ್ಷಕರೇ, ಇವತ್ತು ಪ್ರತಾಪ್ ಕೊಡ್ಕೆಲಿದ್ದೀವಿ. ಸೊ ಇಂಥ ಕೊಡ್ಕೆ ಥರ ಇದೆ, ಏನಂತ ಪರಿಚಯ ಮಾಡ್ಕೊಳ್ಳಿ. ನಾನು ಅಂತ ಹೇಳಕ್ ಬರಲ್ಲ, ತುಂಬಾ ಜನ ಬೇರೆ ಅವ್ರ ಟೇಸ್ಟ್ ಅವ್ರ ತರ ಮಾಡ್ಕೊತಾರೆ. ಈ ನಮ್ದು ಬೇರೆ ಅಲ್ಲಿ ಒಂದು ಹೊಸ ದೊಡ್ಡ ಕೊಟ್ಟಿಗೆ ಇರ್ತದೆ ಪೊಲೀಫ್ ಅವ್ರದ್ದು, ಅದೆಲ್ಲಿ ಶಿಫ್ಟ್ ಮಾಡಿದ್ವಲ್ಲ, ಹಾಗಾಗಿ ಇರೋದನ್ನ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ವಿ. ಇಲ್ಲಿ ಹಂಗೆ ಎಲ್ಲ ಚಿಕ್ಕ ಸೈಜ್, ಇಲ್ಲಿ 2 ಜೋಡಿ ಚಿಕ್ಕ ಸೈಜ್, ದೊಡ್ಡವೆಲ್ಲ ಒಳಗೆ ಹಾಕ್ಕೊತೀವಿ. ಈ ಮೀಡಿಯಂ ಸೈಜ್ ಇಲ್ಲಿ ಹಾಕೋತೀವಿ. ಏನಕ್ಕೆ ಇದು ಒಂದು 6.5 ಅಡಿ ಇದೆ ಒಂದೊಂದು ಎತ್ತಿಗೆ. 6.5 ಅಡಿ ಇದೊಂದು 5.5 ಅಡಿ ಇದೆ. ಚಿಕ್ಕ ಚಿಕ್ಕ ಎತ್ತು ಕಟ್ ಹಾಕೋತೀವಿ. ಸ್ವಲ್ಪ ಚಿಕ್ಕ ಸೈಡ್ದು, ಮೀಡಿಯಮ್ದು ಅಲ್ಲಿ ದೊಡ್ಡದು. ಇಲ್ಲಿ 7.5 ಅಡಿ ಇದೆ ಒಳ್ಳೆ. 7.5 ಅಡಿ. ಆಮೇಲೆ ನಾನು ಇವೆಲ್ಲ ಹಾಕಿರ್ತೀನಿ ನೋಡಿ. ಎಮರ್ಜೆನ್ಸಿಗೆ ಎಲ್ಲ ಕಟ್ ಹಾಕ್ಬೇಕಾ, ಅಲ್ಲಿ ಎತ್ತೆ ಬಂದ್ವಾ ಎಮರ್ಜೆನ್ಸಿ ಹಾಕಕ್ಕೆ ಅಂತ ಸುಮ್ಮನೆ ಎಮರ್ಜೆನ್ಸಿಗೆ ಇಟ್ಟಿರ್ತೀವಿ, ಏನಕ್ಕೆ ಬೇಗ ಯೂಸ್ ಮಾಡಕ್ಕೆ ಅಂತ. ಬೇರೆ ಡೈಲಿ ಯೂಸ್ ಮಾಡೋದೇ ಬೇರೆ. ಆಮೇಲೆ ಅರ್ಜೆಂಟಿಗೆ ನಾವು ಇಲ್ಲ ಅಂದ್ರೂ ನಮ್ಮ ಹುಡುಗರ ತಕ್ಕೆ ಹಾಕ್ಬೇಕಾ ಹೊರಗಡೆ, ಅವೆಲ್ಲ ಹಾಕೊಂಡ್ಬಿಡ್ತಾರೆ. ಈಗ ನನ್ನದು ಸಿಸ್ಟಮೆಟಿಕ್. ಈಗ ನೋಡಿ, ಇಲ್ಲಿ ನೋಡೋದಲ್ಲ, ಇದು ಬೆಳಗ್ಗೆ ಎಲ್ಲ ಎತ್ಬಿಟ್ಟು ಕ್ಲೀನ್ ಮಾಡಿರ್ತೀವಿ. ವಾರಕ್ಕೆ 2 ದಿನ ಫುಲ್ ಎಲ್ಲ ಈಚೆ ಬಿಸಿಲಿಗೆ, ಒಂದು ವಾರಕ್ಕೆ 1 ದಿನ ಫುಲ್ ಎಲ್ಲ ಈಚೆ ಬಿಸಿಲಿಗೆ ಎಲ್ಲ ಹುಲ್ಲು ಹಾಕ್ಬಿಟ್ಟು ಸರ್ಪ ಹಾಕಿ ಎಲ್ಲ ತೊಳೆದು ಪೆನಲ್ ಹಾಕ್ತೀವಿ. ವಾರಕ್ಕೆ 1 ದಿನ ಇಲ್ಲ, ಸೋಮವಾರ ದನ ತೊಳಿತೀವಿ. ಸೋಮವಾರ ಟೈಮ್ ಆದ್ರೆ ಕಂಪ್ಲೀಟ್ ಎಲ್ಲ ಏನಿದೆ ಕಂಪ್ಲೀಟ್ ಎಲ್ಲ ಹುಲ್ಲ ಹಾಕಿ ಬಿಸಿಲು ಮನೆ ಹಾಕ್ಬಿಡ್ತೀವಿ. ಕಂಪ್ಲೀಟ್ ನೀರ್ ಹಾಕಿ ಬ್ರಷ್ ಹಾಕಿ ಚೆನ್ನಾಗಿ ಸರ್ಪ ಹಾಕಿ ತಿಕ್ಕಿ ಪೆನಲ್ ಹಾಕ್ತೀವಿ. ಮೇಲೆ ಏನೇ ಸ್ಮೆಲ್ ಆಗ್ಬೋದು, ಸೊಳ್ಳೆ ಆಗ್ಬೋದು ಬರಬಾರ್ದು ಅಂತ ಕ್ಲೀನ್ ಮಾಡ್ತೀವಿ. ಇದಾಗ ನಮ್ಮ ಚಿಕ್ಕಪ್ಪವರು ನಾವೆಲ್ಲ ಕಟ್ಸಿದ್ದು ಬಳೆ ಇತ್ತು. ಈಗ ಪೈಪ್ ಎಲ್ಲ ಹಾಕ್ಸಿದೀನಿ. ಈ ಒಂದು 7.5 ಅಡಿ ಇದೆ ಒಂದು ಎತ್ತಿಗೆ. 7.5 ಅಡಿ ಇದೆ. ಹೊರಗಡೆ 8 ಅಡಿ ಮಾಡ್ಸಿದೀನಿ ಅಗ್ಲಾಗ್ಲಿ ಅಂತ. ಈ ನೈಟ್ ಏನಕ್ಕೆ ನಾನು ಮರ ಆಕ್ಚುಲಿ ಇಡಲ್ಲ, ಆರಾಮ್ ಮಲ್ಕೊಳ್ಳಿ ಅಂತ. ಈ ದೊಡ್ಡ ಕಡಾಕಲ್ಲಿ ಏನ್ ಮಾಡ್ತಾರೆ, ಸ್ವಲ್ಪ ಉದುರಿಸ್ಕೊಂಡು ಮಲ್ದಾಗ ಕಾಲು ಹಿಡಿದಾಗ ಅದು ಬಾಲ ಸುಳಿಬಾರ್ದು ಅಂತ ಸೇಫ್ಟಿ ಅಷ್ಟಲ್ಲೇ ಮಲ್ಕೊಳ್ಳಿ ಅಂತ ಒಂದು ಜೊತೆಗೆ ಮಾಡಿ 4 ಎತ್ತು ಹೊರಗಡೆ ಒಂದು 5 ಜೊತೆ ಹೆಂಗಾರ ಕಟ್ಟಾಕ್ಬೋದು ನೈಟ್ ಹಂಗೆ ಆ ತರ. ಈಗ ನಾನು ಅಷ್ಟೇ, ಇದನ್ನು ಅಷ್ಟೇ. ಈ ನಮ್ಮ ಫ್ರೆಂಡು ಎಲ್ಲ ಹೊಸ್ಕೊಡ್ತಾರೆ, ನಾನು ಕಲ್ತಿಲ್ಲ. ಈಗ ಇದೆಲ್ಲ ನಾನೇ ಮಾಡ್ಕೊತೀನಿ. ಮಾಡ್ಕೊಂಡು ನಮ್ಗೆ ಇರೋದ್ರಲ್ಲಿ ಕ್ಲೀನಾಗಿ ಸಿಸ್ಟಮೆಟಿಕ್ ಆಗಿರ್ಬೇಕು. ಅದು ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ ಏನೇ ಮಾಡಲಿ ಕ್ಲೀನ್ ಆಗಿರ್ಬೇಕು ಅಂತ. ಈ ಯಾವುದೋ ಹಾಕಿ ಕಟ್ಟೋದು, ಬೇರೆ ಬೇರೆ ಹಾಕಿ ಕಟ್ಟೋದು ಹಂಗಿಲ್ಲ, ಒಂದೇ ಥರ ಹಾಕೋದಾಗ್ಬೋದು. ಅನ್ಬೋದು ಓಡೆ ಇನ್ನೂ ತುಂಬಾ ಕಲೆಕ್ಷನ್ಸ್ ಇದೆ. ಸೊ ಲೈಟಿಂಗ್ಸ್ ಎಲ್ಲ ಹಾಕಿದ್ರೆ ಹೀಟಿಂಗ್ ಎಲ್ಲ ಅಂತ ನಾನು ಹಾಕಿದ್ದೀನಿ. ನಾನು ಈಗ ಯೂಸ್ ಮಾಡಲ್ಲ. ನಂಗೆ ಇಷ್ಟು ನೋಡಿ, ಇಷ್ಟು ಕಾವಿದೆ, ಬೆಳಗ್ಗೆ ಎಷ್ಟು ಕಾವಿದೆ, ನೈಟ್ನು ಕಾವಾಗುತ್ತೆ. ಕ್ಲೋಸ್ ಮಾಡ್ಬಿಟ್ರೆ ಕಿಟಕಿ ಎಲ್ಲ ಕ್ಲೋಸ್ ಮಾಡಿದ್ರೆ ನಾನು ಏನಕ್ಕೆ ಫೋಕಸ್ ಆಗ್ತೀನಿ ಅಂದ್ರೆ, ಇಬ್ನಿ ಟೈಮಲ್ಲಿ ಜಾತ್ರೆ ಟೈಮಲ್ಲಿ ದನ ಮನೆ ಕಟ್ಬಾರ್ದು ಅಂತ ಬೆಳಗಿನ ಜಾವ 4 ರಿಂದ 6 ಗಂಟೆಗೆ ಹಾಕ್ತೀವಿ. ಹಾಕ್ಸ್ಬೇಕು, ಇಬ್ನಿ ಬೀಳುತ್ತಲ್ಲ ಜಾಸ್ತಿ. 4 ಗಂಟೆಯಿಂದ 6 ಗಂಟೆ ಆ ಟೈಮಲ್ಲಿ ಮಾತ್ರ ಫೋಕಸ್ ಆನ್ ಮಾಡ್ತೀವಿ, ಇಲ್ಲಾಂದ್ರೆ ಆನ್ ಮಾಡೋದು. ಇದೆಲ್ಲ ನೋಡ್ಬೋದು. ಸುಮ್ಮನೆ ನಾನು ಇಲ್ಲ ಅಂದ್ರೂ ನಮ್ಮ ಹುಡುಗರು ತೆಕ್ಕೆ ಹಾಕ್ಬಿಡೋಕೆ ನಾನು ಹೊರಗಡೆ ತೋರಿಸ್ತೀನಿ. ಹೊರಗಡೆ ನಾನು ಬಂದ ಬಿಡಕ್ಕೆ ಕಡ್ಡಿ ಎಲ್ಲ ಅಂತ ಒಂದೆರಡು ಚೋಟೆ ಕಡ್ಡಿ ಈಚೆ ಇಟ್ಟಿರ್ತೀವಿ. ಸುಮ್ಮನೆ ಸಿಂಪಲ್. ಅಗ್ಗೇನೂ ಅಷ್ಟೇ, ನಾನು ಜಾತ್ರೆ ಟೈಮ್ ಬಂದಾಗಲೇ ಫ್ಯಾನ್ಸಿಗೆ ಹಾಕ್ಬಿಡ್ತೀನಿ. ಮದುವೆಗಾಗಿ ದನಗಳಲ್ಲಿ ಫ್ಯಾನ್ಸಿಗೆ ಇರ್ತದೆ, ಬರೋರು ದಾಸಿ ಇರ್ತಾರಲ್ಲ, ಹಂಗಾಗಿ ಫ್ಯಾನ್ಸಿಗೆ ಇರ್ಬೇಕು ಅಂತ. ಇನ್ನು ಡೈಲಿ ಯೂಸ್ ಹಿಂಗೆ ಯಾರು ಬರಲ್ಲ, ಏನು ಮಾಡೋದು ಡೈಲಿ ಯೂಸ್ ಆದರೆ ನಾರ್ಮಲ್ ಆ ಥರ ಹಾಕ ಪ್ಲಾಸ್ಟಿಕ್ ಹಾಕ ಯೂಸ್ ಮಾಡೋದು. ಈ ಮಧ್ಯೆಗಳಿಗೆ ಬಿಚ್ಚು ಕಟ್ಟಾಗಿ ಮಾಡ್ತೀವಿ. ಇಲ್ಲ ಅಂದ್ರೆ ಎಲ್ಲ ಕುಣಿಕೆ ಹಾಕಿದ್ರೆ ಹಾಕೋರೆಲ್ಲ ಮಾಡ್ತೀವಿ. ಒಳಗಡೆ ತುಂಬಾ ಕಲೆಕ್ಷನ್ಸ್ ಇದೆ. ಇನ್ನೂ ಮನೇಲಿ ತುಂಬಾ ಇದೆ. ಇನ್ನೂ ಮನೇಲಿ ಜಾಸ್ತಿ ಇದೆ, ಹೇಳಕ್ಕಾಗಲ್ಲ. ನಮ್ಮ ಸ್ನೇಹಿತರಿಗೆ ಗೊತ್ತು ಎಷ್ಟು ಏನಿದೆ ಅಂತ. ನನ್ಗೆ ಎಲ್ಲಿ ಹೋಗ್ತೀನಿ ಯಾವ ಸಿಗ್ತೇವೆ ತಗೊಂಡು ಇಟ್ಕೊಂಡು ನಮ್ಮ ಸ್ನೇಹಿತರೆ ರೆಡಿ ಮಾಡ್ಕೊಡೋದು, ನಾನು ರೆಡಿ ಮಾಡ್ಕೊಡೋದು, ನಾನು ರೆಡಿ ಮಾಡ್ಕೊಡೋದು, ನನ್ನ ಟೇಸ್ಟ್ ಹೆಂಗ್ ಬೇಕು ಹಂಗೆ ಮಾಡಿಸ್ಕೊಡ್ತೀನಿ. ಆಮೇಲೆ ನಾವು ಊರಿಗೆ ಹತ್ರ ಅಷ್ಟೇ, ಈ ದೊಡ್ಡ ಕಟಾಕಿ ಪಟಾಕ್ಲಿ ಜಾಸ್ತಿ ಇದ್ರೆ ಇಬ್ರು ಮಲ್ಕೊಡೋದು. ಇಲ್ಲಿ ಮಂಚನೆ ಹಾಕ್ಬಿಟ್ಟಿದ್ದೀನಿ, ಮಲ್ಕೋಬೇಕು. ಅವ್ರು ಎದ್ದಾಗ ಎಚ್ಚರ ಆಗುತ್ತೆ, ಪಕ್ಕ ಇರ್ತಾರಲ್ಲ. ಒಂದ್ ಲೈಟ್ ಹಾಕಿರ್ತೀವಿ ಅಷ್ಟೇ. ನೈಟ್ ನಾವ್ ಹೆಂಗೆ ಬೆಡ್ಗೆ ಯೂಸ್ ಮಾಡ್ತಿರ್ತೀವಿ, ಒಂದ್ ಲೈಟ್ ಹಾಕಿರ್ತೀನಿ. ಅವು ಎದ್ದಷ್ಟ ಉಚ್ಚೆ ಗಂಧ ಹಾಕಿದ್ರೆ ಇಟ್ಕೊಳ್ಳೋಕೆ ಅದಕ್ಕೆ ಬಕೆಟು ಡಬ್ಬ ಎಲ್ಲ ಇಟ್ಬಿಟ್ಟಿರ್ತೀವಿ. ಏನೋ ಮಾಡೋದು ನೈಟ್ ಒಬ್ರು ಇದ್ದೇ ಇರ್ತಾರೆ. ಒಬ್ಬರೆಲ್ಲ ಬಂದಿರ್ತಾರೆ, ಜಾಸ್ತಿ ಯಾರು ಇಟ್ಟಿರ್ತಾರೆ. ಬನ್ನಿ ಹೊರಗಡೆ ನಿಮ್ಮ ಕಲೆಕ್ಷನ್ ಬನ್ನಿ ತೋರ್ಸ ನೋಡೋಣ. ಯಾರು ಫ್ರೆಂಡ್ಸ್ ಆಗಿ ಯಾರು ಬರಲ್ಲ, ಇಲ್ಲಿ ಯಾರು ಬರಲ್ಲ. ನಾವು ಒಂದು ತಿಂಡಿಗಳು, ದನಗಳು ತಿಂಡಿಗಳು ಇಟ್ಕೊಂಡಿರೋದು, ತಿಂಡಿಗಳು. ಆಮೇಲೆ ಯಾಕೆ ಹೆಂಗಂದ್ರೆ ನಾನು ಇವೆಲ್ಲ ಇಟ್ಕೊಂಡಿರ್ತೀನಿ ಚೀಲದಲ್ಲಿ, ನಿಮ್ಗೆ ತೋರಿಸ್ತೀನಿ. ಇವೆಲ್ಲ ಒಂದು ಸಿಂಪಲ್ ಆಗಗಳು ಎತ್ತು ಮಾರ್ದೋಕೆ ಹಾಕೊಡ್ತೀನಿ. ನಾನು ಡೈಲಿ ಯೂಸ್ ಕೇಳ್ತಾನೆ, ನನಗೆ ಹೆಂಗ್ ಬೇಕು ಫ್ಯಾನ್ಸಿಗೆ ಹಂಗೆ ಎಣ್ಸ್ಕೊಂಡು ಇಟ್ಕೊಂಡಿರ್ತೀನಿ. ನೆನ್ನೆ ಮೊನ್ನೆ ಮಾರದ್ನೆಲ್ಲ ಬಿಚ್ಚಿಟ್ಟಿದ್ದೆ. ಈ ಹೊಸವೇ ಆಗಲಿ ಸಿಂಪಲ್ ಆಗಿ ಇಟ್ಟಿರ್ತೀನಿ. ಇದೆಲ್ಲ ನಂದು ಫ್ಯಾನ್ಸಿ ತೆಕ್ಕೆವರಿಗಳು. ಇಲ್ಲಿ ನೋಡ್ಬೋದು ನೀವು, ಇನ್ನೂ ಇದೆ ಕಡ್ಡಿಗಳಲ್ಲೇ ನಾನು ಸುಮಾರು ತರ ಇಟ್ಟಿರ್ತೀನಿ. ಒಂದೊಂದ್ ಕಡೆ ಒಂದು ವಿಶೇಷತೆ ಅಂತ ಅಂದ್ರೆ, ಇದು ಕಮಲ ಕಡ್ಡಿಗೆ ಪುಡಿ ಹಾಕ್ಸಿದೀವಿ. ಈ ತರ ಕಮಲ ಕಡ್ಡಿ ಹತ್ರ ಒಂದು 10 ಇರ್ಬೇಕೇನೋ, ಡಿಸೈನ್ ಬೇರೆ ನೋಡ್ಬೇಕು. ದಸರಾಗೆ ಫಂಕ್ಷನ್ ಇಟ್ಕೊಂಡಿರ್ತೀನಿ. ಇದು ಇಲ್ಲಿ ಸುಮ್ಮನೆ ಅದು ಯಾರ ಬಂದ್ರೆ ದನ ಬಿಡಕ್ಕೆ ಈ ಕಡ್ಡಿಗಳು, ರೈಸ್ ಕಡ್ಡಿಗಳು, ಸಿಂಪಲ್ ಕಡ್ಡಿ ಆತರ. ಆಮೇಲೆ ನನ್ಗೆ ಗಾಯ ಆದ್ರೆ ಮುಗ್ದರ ಹಾಕಕ್ಕೆ ಊರೆಗಳಿಗೆ ಮುಗ್ಗಾದ್ರೆ ಎಮರ್ಜೆನ್ಸಿ ಇಟ್ಟಿರ್ತೀನಿ.
ಮೂಗ್ ದಾರ ಯಾವ ತರ ಬೇಕದು ಫುಲ್ ಸ್ಮೂತ್ ಆಗಿದೆ ಅನ್ಸುತ್ತಲ್ಲ ಮುಂದೆ. ಇದು ಪ್ಲಾಸ್ಟಿಕ್ ಇದು ಹಾ 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 ಆ ಪ್ಲಾಸ್ಟಿಕ್ ಇದಕ್ಕೆ ಹಾಕ್ತಾರಲ್ಲ ರೇಸ್ಗೆ ಹಾ, ಹಾ. ಅವ್ರು ಇಡ್ತೀನಿ. ಆಮೇಲೆ ಇಲ್ಲಿ ನೋಡ್ಬೋದು ನಾನು ಏನು ಒಂದ್ಸರಿ ಸ್ಟಾಕ್ ಮಾಡ್ಕೊಂಡ್ಬಿಟ್ರೆ ತಿರ್ಗಿ ಹೋಗಲ್ಲ. ಸರ್ ಎಷ್ಟು ಸಲ ಒಂದ್ಸಲ ತಂದು ಮಾಡಿದ್ರೆ ನಾನು ಒಂದು ಅರ್ಧ ಕಾಲಕ್ಕೆ ಒಂದೊಂದು ಬಂಡೆ ಬಂದ್ಬಿಡ್ತದೆ. ನಾನು ಆ ಕಡೆ ಹೋದಾಗೆಲ್ಲ ನಮ್ಮ ಮೈಸೂರು ತುಂಬಾ ಸಿಗುತ್ತೆ, ಬೇರೆ ಕಡೆ ಹೋದ್ರೆ. ಇಲ್ಲಿ ನೋಡ್ಬೋದು ನೀವು, ಇದು 4-5 ಸೈಜ್ ಇಡ್ತೀನಿ, ಹಗ್ಗ ಮುಗ್ದರ ಎಲ್ಲಾನು. ಯಾವ ಸೈಜ್ ಯಾವ ಎತ್ತಿಗೆ ಯಾವ ಸೈಜ್ ಬೇಕು. ಇದಕ್ಕೆ ಮುಗ್ದರಾದ್ರೆ ಇನ್ನು ಚಿಕ್ಕಗಳಾದ್ರೆ ಕತ್ತೂರಿ ಆಗ್ತವೆ. ಹಂಗೊಂದು 4-5 ಸೈಜ್ ಇದಾವೆ. 4-5 ಸೈಜ್ ಎಲ್ಲ ನಿಮ್ಗೆ ಏನ್ ಬೇಕು ಏನು ಇಲ್ಲ ಅನ್ನಂಗಿಲ್ಲ. ಡಿಫ್ರೆಂಟ್ ಆಗಿದೆಲ್ಲ ಇದು ಪ್ಲಾಸ್ಟಿಕ್ ಇದು ಸಿಲ್ಕ್ದು. ಇದನ್ನ ಹಗ್ಗ ಮಾಡ್ಬೇಕು, ತಕ್ಕೆ ಇದೆ ಅಲ್ಲಿ ಪಲ್ಪ್ ಇದೆ, ಅದಕ್ಕೆ ನಾನೇ ಮಾಡ್ಕೋತೀನಿ. ಇದು ಸ್ನೇಹಿತರ ಮಾಡ್ಕೋತೀನಿ, ಪಲ್ಪ್ ಇದೆ. ನಾನು ಫ್ರೀ ಆಗಿ ಕೂತಿದಾಗ ನಾನೇ ಮಾಡ್ಕೊಂಡು ನಾನು ಹಗ್ಗ ಮಾಡ್ಕೊಂಡು ಹಾಕೊಂಡು ಫ್ಯಾನ್ ಸೈಜ್ ಜಾತ್ರೆ ಟೈಮ್ ಅಂತ ಜಾತ್ರೆ ಟೈಮ್ ಇಲ್ಲ ಅಂದ್ರೆ ಡೈಲಿ ಯೂಸ್ಗೆ ಹತ್ರ ಪ್ಲಾಸ್ಟಿಕ್ ಮಾಡ್ಕೊಂಡ್ಬಿಡ್ತೀನಿ. ಇದು ಒಂದ್ ಟ್ರೇ ಇಲ್ಲ, ನಾನು ಹೆಂಗೆ ಅಂದ್ರೆ ಎಲ್ಲ ಐಟಮ್ ಹತ್ರ ಇರ್ತವೆ. ಈ ಹಗ್ಗ ಆಗ್ಬೋದು, ಇವೆಲ್ಲ ಪ್ಲಾಸ್ಟಿಕ್. ಕುರಿ ಮರಿಗಳು ಯೂಸ್ ಮಾಡ್ತೀನಿ, ಕುರಿ ಮರಿಗಳಿಗೆ. ಕತ್ತೂರಿ ಅಷ್ಟೇನೆ. ಈಗ ಬೇಕಾ ಹಗ್ಗಗಳಿಗೆ ನೂಲನ್ ಬೇಕಾ, ಇದನ್ನು ಹಾಕೋತೀನಿ ಡೈಲಿ ಯೂಸ್ಗೆ. ಆಮೇಲೆ ಇದೆಲ್ಲ ಆದ್ಮೇಲೆ ಇವೆಲ್ಲ ನೋಡ್ಬೋದು, ಹಳೆ ಕಾಲದ ತರ ಇಟ್ಟಿದ್ದೀನಿ ನಾನು. ನೋಡ್ತಾ ಇರ್ಬೋದು ವೀಕ್ಷಕರೇ, ತುಂಬಾ ಕಲೆಕ್ಷನ್ಸ್ ಇದೆ ಮನೇಲಿ. ಹೆಂಗಂದ್ರೆ ನಮ್ಮ ತಾತ ಅವ್ರು ಯೂಸ್ ಮಾಡ್ತಾ ಇದ್ದಾರೆ, ನಮ್ಮ ಅಪ್ಪ ಅವರಲ್ಲ. ಆ ತರ ಹಗ್ಗಗಳೆಲ್ಲ ಇಟ್ಟಿದ್ದೀನಿ ನಾನು. ಇದು ನೋಡಿ, ಎಲ್ಲ ನಮ್ಮ ತಾತ ಯೂಸ್ ಮಾಡ್ತಾರೆ ಹಗ್ಗಗಳು. ಅಷ್ಟು ವರ್ಷನ ಮಡಗಿದಾರಲ್ಲ. ನೋಡಿ ಸ್ಟಾಕ್ ಹೆಂಗ್ ಇಟ್ಟಿದ್ದೀನಿ ಅಂದ್ರೆ ಅದು ಅವ್ರು ಯೂಸ್ ಮಾಡ್ತಾ ಟ್ರಕ್ನೇ ಮಾಡಿ ಇಟ್ಟಿದ್ದೀನಿ. ಓಕೆ ಓಕೆ. ಇಲ್ಲಿ ನೋಡ್ರಿ, ಈ ತರ ಬಾರ್ ನೋಡ್ಬೋದು ನೀವು, ಹಳೆ ಕಾಲದಲ್ಲಿ ಮಾಡ್ತಾರೆ ಬಾರ್ಗಳು ಹಗ್ಗಲ್ಲ. ಅದು ಇನ್ನೂ ಇಟ್ಟಿದ್ದೀನಿ ನಾನು, ಅವ್ರಿಗೆ ನೆನಪಾಗಿ. ನೋಡ್ತಾ ಇರ್ಬೋದು ವೀಕ್ಷಕರೇ, ತುಂಬಾ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ರ ಅಂತ ಈ ತರ ಬಾರ್ಗಳನ್ನ ಹೇಳಿ. ಎಷ್ಟು ವರ್ಷ ಆಗಿರ್ಬೋದಲ್ಲ ಮಾಡ್ಸಿ? ಇದೆಲ್ಲ ಒಂದು 50 ವರ್ಷದ ಮೇಲೆ ಆಗಲ್ಲ ನೋಡ್ರಿ. ಇಲ್ಲಿ ಇದು ನೋಡಿ ಕರೆಕ್ಟಾಗಿ ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದು ವೀಕ್ಷಕರೇ, ಈಗೆಲ್ಲ ನಾವು ಫ್ಯಾನ್ಸಿ ಡಿಸೈನ್ ಕೇಳ್ತೀವಿ ಆತರ. ಆಮೇಲೆ ನೋಡಿ, ಕೊಮ್ಮಡ ಐಟಮ್ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಎಲ್ಲ ಐಟಮ್ ಕೊಮ್ಮಡದು ನೀವೇ ಮಾಡಿಕೊಂಡಿದ್ರಲ್ಲ? ಎಲ್ಲ ಇಟ್ಬಿಟ್ಟಿದ್ದೀನಿ, ಎಲ್ಲ ಐಟಮ್ ಇರುತ್ತೆ. ಒಂದು ಗಂಬಿಂದ ಹಿಡ್ದು, ದಾರದಿಂದ ಹಿಡ್ದು ನೈಸ್ ಮಾಡಕ್ಕಾಗ್ಬೋದು, ಮಚ್ಚೆಗಳಾಗ್ಬೋದು. ಇಲ್ಲೆಲ್ಲ ರಿಂಗು ಇದೆ, ಎಲ್ಲ ನೀವೇ ಮಾಡಿಕೊಂಡಿದ್ದೀರ? ಇಟ್ಟಿರ್ತೀನಿ ಏನು ಬೇಕಾದ್ರೆ. ಇವೆಲ್ಲ ಅದ್ರದ್ದು ಫ್ಯಾನ್ಸಿ ಐಟಮ್ಗಳು, ಏನು ಬಟ್ಟೆಗಳು ಎಲ್ಲ ತರ ಐಟಮ್ ಇಟ್ಟಿರ್ತೀವಿ. ಏನು ಇಲ್ಲ ಅನ್ನಂಗಿಲ್ಲ ನನ್ನ ಹತ್ರ. ಎಮರ್ಜೆನ್ಸಿಗೆ ಬೇಕು ಬೇಕದು. ಅದಲ್ಲದೆ ಫ್ಯಾನ್ಸಿ ಐಟಮ್ ತೋರಿಸ್ತೀನಿ, ಸ್ವಲ್ಪ ಇಲ್ಲಿ ಇದೆ ಫ್ಯಾನ್ಸಿ ಐಟಮ್ ಎಲ್ಲ ಇಟ್ಟಿದ್ದೀನಿ. ನೋಡಿ, ಮೊನ್ನೆ ಹೋಗಿದ್ದೆ ಹಾವೇರಿ ಇದಕ್ಕೆ, ಗದಗ್ಗೆ. ಇದೆಲ್ಲ ಮಗುಕ್ ಹಾಕೋದು. ನನ್ನ ಕಣ್ಣಿಗೆ ಏನ್ ಚೆನ್ನಾಗಿ ಕಾಣ್ತದೆ ಎಲ್ಲ ತರ್ತಾ ಇರೋದೆ. ಇದೆಷ್ಟರಾಗ್ಲಿ ದುಡ್ಡು, ಏನು ಚೆನ್ನಾಗಿರ್ಬೇಕು ಹಾಕ್ದಾಗ. ಎತ್ತು ಗಾಡಿ 4-5 ಇದೆ, ಕಟ್ಬಿಟ್ಟಿದ್ದಾರೆ. ಈ ಇದಕ್ಕೆ ಹಾಕ್ತಾರೆ ನೋಡಿ. ಈಗ ನಾವೇನು ಜೊತೆಗೆ ಹಾಕ್ತಿವಲ್ಲ ಕತ್ತಿಗೆ, ಮಗುಕ್ಕೆ, ಅದಕ್ಕೆ ಹಿಂಗ್ ಡಿಸೈನಿಂಗ್ ಹಾಕೋದು ನಾವು. ಅದಕ್ಕೆ ನೋಡ್ತಾ ಇರ್ಬೋದು ವೀಕ್ಷಕರೇ, ಇದು ಅದೇ ತರ. ಇದೊಂಥರ ಇದೆ. ನನ್ನ ಕಲೆಕ್ಷನ್ಸ್ ಎಷ್ಟು ಚೆನ್ನಾಗಿ ಕಾಣ್ತದೆ ಅದು. ಅದಾದ್ಮೇಲೆ ಲಾಸ್ಟ್ ಟೈಮ್ ದಾವಣಗೆರೆಗೆ ಹೋದಾಗ ಇವ್ ತಂದಿದ್ದೆ, ಚಕ್ರಿ ಕಟ್ಟಿ ಕಟ್ಟ ಚೆನ್ನಾಗಿರುತ್ತೆ ಅಂತ. ಇದು ಇದಕ್ಕೆ ಕಟ್ಟದ? ಸೇಮ್ ನಾನು ಏನ್ ಕೊಡ್ತೇನೆ ಒಂದ್ಸತಿ ಎಲ್ಲಾನು ಅದೇ ತರದ್ದು. ಇದು ಇದೆ, ಇದೆಲ್ಲ ತರ ಇದೆ. ಆಮೇಲೆ ಇದಿದೆ ನೋಡಿ, ಇದು ನಮ್ಮ ದೊಡ್ಡ ಗಾಡಿಗೆ ಮಾಡ್ತಿರೋದು ನಾವು. ದೊಡ್ಡ ಗಾಡಿಗೆ ಇದು ಕಡ್ಬೂಟ ಮಾಡ್ತಿರೋದು ನೋಡಿ. ಇದು ಹಳೆ ಕಾಲದ ಅಲ್ಲಿದೆ, ತೋರಿಸ್ತೀನಿ ಎಷ್ಟೋ ವರ್ಷದ್ದು. ಇವೆಲ್ಲ ಏನಾಗ ಇದು ಹಳೆ ಕಾಲದ ಹಗ್ಗ ಅಲ್ಲ. ದನ ಕಡಿಯೋಕು ನಾನೇ ಇಟ್ಟಿದ್ದೀನಿ ಹಗ್ಗಗಳೆಲ್ಲ. ಎಲ್ಲ ಇದೆ, ಏನು ಇಲ್ಲ ಅನ್ನಂಗಿಲ್ಲ. ಎಲ್ಲ ಕಂಪ್ಲೀಟ್ ದನ ಕಡಿಬೇಕಾ ಮಾಡ್ಬೇಕಾ ಯಾರು ಕಾಯಂಗಿಲ್ಲ, ಎಲ್ಲ ಇಟ್ಬಿಟ್ಟಿದ್ದೀನಿ. ಅದ್ ಬಿಟ್ರೆ ಕಬ್ದಾರ ಅಂತ ವೆರೈಟಿ ನೋಡ್ಬೋದು ನೀವು ಇಲ್ಲಿ. ಹೌದೌದು, ಕಾಣಿಸ್ತೀವಿ. ಕಬ್ದಾರ ಡಿಸೈನ್ಸ್ ನೋಡಿ, ಎಲ್ಲಾನು ಹಂಚ್ಕೊಳ್ಳೋ ಅಷ್ಟೇ ಸುಮಾರು ತರ ಹಂಚ್ಕೊಳ್ಳೆಲ್ಲ ಮಾಡಿ ಎಲ್ಲ ಇಟ್ಟಿರ್ತೀನಿ. ಇಲ್ಲಿ ನೋಡಿ, ಸಣ್ಣದಿಂದ ದೊಡ್ಡದಿಂದ ಎಲ್ಲ ಕಬ್ದಾರಗಳು ಕೊಮ್ಮಡಕ್ಕೆ ಲೈಟ್ ಇದು. ಆಮೇಲೆ ನಾನೇ ನೋಡಿ ಎಲ್ಲ ಕಟಿಂಗ್ ತರ ಹಿಡ್ದು ನಮ್ ಲಾಳಕ್ಕಿದಕ್ಕ ಹಿಡ್ದು ನಾನೇ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ನಾನೇ ಹಾಕೊಂಡ್ಬಿಡ್ತೀನಿ. ಮುಗ್ದರ ಚಿಕ್ಕ ಚಾಕ್ ಮಾಡಿಕೊಂಡಿದ್ದೀನಿ ನಾನೇ. ಅದು ಎಮರ್ಜೆನ್ಸಿಗೆ ಬೇಕಾದ್ರೆ. ಆಮೇಲೆ ನಾನು ಫ್ರೀ ಇದ್ದಾಗ ಬಂದು ದನಗಳಿಗೆ ಮೈವುಜಕ್ಕೆ ಅಂತಾನೆ ಇಟ್ಕೊಂಡಿದ್ದೀನಿ. ಮೈವುಜಕ್ಕೆ ಅಂತಾನೆ ಇಟ್ಕೊಂಡ್ರದ? ಈಗ 2-3 ತರ ಇಟ್ಕೊಂಡಿರ್ತೀನಿ. ಇದರಿಂದ ಸಾಫ್ಟ್ ಸ್ಕಿನ್ ಉಚ್ಕೊಂಡು ನೈಟ್ 1 ಅವರ್ 2 ಅವರ್ ಎಲ್ಲ ಒಂದೆತ್ಗಲ್ಲ, ಎಲ್ಲ ಎತ್ಕೊಂಡು ಮಾಡ್ತೀನಿ. ಆಮೇಲೆ ಇದು ನೋಡ್ಬೋದು, ಇದು ಒಂಥರ ಡಿಫ್ರೆಂಟ್ ಆಗಿದೆ. ಕಬ್ದಾರ ಇದು ಕೊಳೆ ಆಗಿದೆ, ಡಿಫ್ರೆಂಟ್ ಆಗಿದೆಯಲ್ಲ ಇದು. ಇದು
ಯಾಕಂದ್ರೆ ರಾಜಸ್ಥಾನ್ ಕಡೆ ಕುದುರೆಗೆ ಹಾಕ್ತಾರೆ. ಕುದುರೆಗೆ ಹಾ, ಶ್ರೀ ಅಂತೇಳಿ ಶ್ರೀ ಅಂತ. ಓಂ ಶ್ರೀ ಅಂತ ಇದೆ ಇದು. ಇದು ಸುಮಾರು ಒಂದು ತರಿಸಿದೀನಿ ಈ ಥರದ್ದು. ಇದು ಕಪ್ದಾರ ಕೆಂಪದಾರ ಎಲ್ಲ ಇದೆ, ಎಲ್ಲ ಹಳೆದಾಗಿದೆ. ಲಾಸ್ಟ್ ಇಯರ್ ತರಿಸಿದ್ರು, ಈಗ ತರಿಸಿದೀನಿ. ಹಾಕ್ಬೇಕು ಇವು ದೊಡ್ಡವಕ್ಕೆ. ಓಕೆ, ಆಯ್ತಾ. ಇದು ಕೆಂಪು ಏನು ವಿಶೇಷತೆ ದಾಖಲೆ ಇದು? ಇದು ಅದು ಕುದುರೆ ಕಂದೃಷ್ಟಿಗೆ ಹಾಕ್ತಾರೆ. ಕುದುರೆ ಕಂದೃಷ್ಟಿಗೆ ಹಾಕ್ತಾರೆ. ಅಲ್ಲಿ ನಾನು ಇಲ್ಲಿಗೆ ಹಾಕ್ತೀನಿ. ಎಮರ್ಜೆನ್ಸಿಗೆ ಬೇಕು ನಾನು ನಾನೇ ಈ ಥರ ಡಾಲರ್ ತರಿಸಿದೀನಿ. ಇದೆಲ್ಲ ನೀವು ಎಣ್ಕೊಳ್ಳೋದಿಲ್ಲ? ಇಲ್ಲ ಇಲ್ಲ, ಇದು ಅವ್ರದ್ದು. ಇದು ನಾನು ಎಣ್ಕೊತೀನಿ. ಇದು ಸಿಂಪಲ್ ಆಗಿ ಬರುತ್ತೆ. ಈ ಡಾಲರ್ ಮಾತ್ರ ತರಿಸ್ಕೊಂಡು ನಾನು ಎಣ್ಕೊಂಡಿದ್ದೀನಿ. ನಮ್ಮ ಎತ್ತಿಗೆ ಯಾವಾಗ ಬೇಕು ಅವು. ಈಗ ಹಳೇದಾಗಿದೆಲ್ಲ ಬಿಚ್ಚಾಕ್ತೀನಿ, ಡಾಲರ್ ತೊಳ್ಕೊತೀನಿ, ಹೊಸದಾಗಿ ಹಗ್ಗ ಹೇಳ್ಕೊತೀನಿ ಕಬ್ದಾರದಲ್ಲಿ ಹಾಕೊಂಡು ನಾನೇ ಮಾಡ್ಕೊತೀನಿ. ಚೈನು ಅಷ್ಟೇನೆ, ದೊಡ್ಡ ಎತ್ತಿಗೆ ದೊಡ್ಡ ತಂದಿದ್ದೀನಿ, ಇರುತ್ತೆ ಯಾವಾಗಲೂ. ಚಿಕ್ಕವರಿಗೊಳಗೆ ಚಿಕ್ಕವು ಇರ್ತವೆ. ಸ್ಟಾಕ್ ಏನ್ ಬೇಕದು. ಆಮೇಲೆ ಈಗ ಇಮಿಡಿಯೇಟ್ ಯೂಟ್ಯೂಬ್ ಬಲ್ಪು, ಬಲ್ಪ್ ಎಲ್ಲ ಸ್ಟಾಕ್ ಇರುತ್ತೆ. ಬಲ್ಪ್ ಆಗ್ಬೋದು, ಫ್ರೇಮ್ ಆಗ್ಬೋದು, ಕಂಪ್ಲೀಟ್ ಎಲ್ಲ ಏನು ಇಲ್ಲ ಅನ್ನಂಗಿಲ್ಲ. ಎತ್ಕೊಳಗೆ ಏನೇನು ಬೇಕು A to Z ಎಲ್ಲ ಮಡಗಿದ್ದೀರಾ ಒಟ್ಟಿನಲ್ಲಿ. ಈ ನಾನು ಅಷ್ಟೇ ಬಂದಾಗ ಐಬ್ರೋ ಎಲ್ಲ ಮಾಡ್ಬೇಕಲ್ಲ, ಎಮರ್ಜೆನ್ಸಿಗೆ ಇರುತ್ತೆ. ಎಲ್ಲ ಕತ್ರಿ ಡಬ್ಲ ಮೂಗರ ಚುಚ್ಚಕ್ಕೆ ಎಲ್ಲ ಮಡಗಿದ್ದಾರೆ ಇಲ್ಲಿ. ಎಲ್ಲ ಏನು ಇಲ್ಲ ಅನ್ನಂಗಿಲ್ಲ ಹತ್ರ. ಈ ನೋಡಿ ಇದು ಟೊಮೊಟೊ ದಾರ, ಇದು ಅದೇನು ಯೂಸ್ ಮಾಡ್ತಾರೆ ಈಗ? ಕೊಂಬ್ ಕಟ್ಟಕ್ ಬೇಕು, ಎಮರ್ಜೆನ್ಸಿ ಕೊಂಬ್ ಕಟ್ಟಕ್ ಬೇಕಲ್ಲ, ಎಲ್ಲ ಇಟ್ಟಿರ್ತೀವಿ ಸ್ಟಾಕ್. ಓಕೆ ಓಕೆ. ಏನು ಅಂತ ಎಮರ್ಜೆನ್ಸಿಗೆ ಏನು ಬೇಕು ಅಂದ್ರೆ ಅದಿರುತ್ತೆ, ಏನು ಇಲ್ಲ ಅನ್ನಂಗಿಲ್ಲ ಹತ್ರ. ಇದು ಹಳೆ ಕಾಲದ ಕರ್ಗುಟ ತೋರಿಸ್ತೇನೆ ಸುಮ್ಮನೆ ನಿಮಗೆ. ನಮ್ಮ ಹಳೆ ಗಾಡಿದು ನೋಡಿ, ಹಗ್ಗಗಳು ದನ ಕಟ್ಟಕ್ಕೆ, ದನ ಕಡಿಯೋಕೆ 3 ತರ ಇದಾವೆ. ಸಾಫ್ಟು, ಸ್ವಲ್ಪ ರಫ್, ಇನ್ನೂ ರಫ್. ಓಕೆ. ಇದು ನೋಡಿ ತುಂಬಾ ಹಳೆಯದು, ತುಂಬಾ ಸೌಂಡ್ ಬರುತ್ತೆ. ತುಂಬಾ ಹಳೆಯದು. ನೀವೆಲ್ಲ ನೋಡ್ತಾರೆ ಚೀಲಗಳೆಲ್ಲ ಏನಿದೆ ಅಂದ್ರೆ ಬರೀ ಎಲ್ಲ ಹಗ್ಗಗಳೇ. ಓಕೆ. ಗೋಡನ್ ಮಾಡ್ಬೋದು, ಅಷ್ಟೊಂದು ಐತಲ್ಲ. ನಮ್ಮ ಮನೇಲಿ ಇದಕ್ಕಿಂತ 3 ಅಷ್ಟಿದೆ. ಮನೇಲಿ ಏನಿದೆ ಇದಕ್ಕಿಂತ 3 ಅಷ್ಟು. ನಾನು ಹೆಂಗ್ ಗೊತ್ತಾ ಎಮರ್ಜೆನ್ಸಿ ಬೇಕು ನೋಡಿ, ಫ್ರೆಂಡ್ ಹತ್ರ ಮಾಡ್ಕೊಂಡೆ ಬೆಂಗಳೂರಲ್ಲಿ. ಇದು ಸಿಲ್ಕ್ ಇದು 2 ಜೋಡಿನ 2 ಕಲರು. ಇದು ನೋಡಿ, ಇದು ಕಮ್ಮಿನಹಳ್ಳಿ ಅಂತಿದೆ, ಅಲ್ಲಿ ಮಾಡಲ್ಲ. ನಾನು ತಾತ ಪೊಯ್ಸಾಗ್ಬಿಟ್ಟಿದೆ. ಪ್ಲಾಸ್ಟಿಕ್ ಓಕೆ. ನೋಡ್ರಿ, ಇದು ಫಿನಿಶಿಂಗ್ ನೋಡ್ರಿ, ಇವೆರಡು ಕರೀದಪ್ಪ ನೋಡ್ತಾ ಇರ್ಬೋದು ವೀಕ್ಷಕರೇ. ತುಂಬಾ ಹಳೆ ಅನ್ಸಲ್ಲ ಅದೆಲ್ಲ ಫುಲ್ಲು. ನೀವು ನೋಡಿ ಎಷ್ಟು ಹಳೇದು ಅಂದ್ರೆ, ಇದು ಬಾಲ್ಕನಿ ನೋಡಿ, ಹಳೆ ಕಾಲದ ಬಾಲ್ಕನಿ ಇದು. ತುಂಬಾ ಹಳೆ ವರ್ಷದ್ದು, ಹಂಗೆ ನೆನಪಾಗಿ ಇಟ್ಟಿದ್ದೀನಿ ಎಲ್ಲ. ಒಟ್ಟು ಎಷ್ಟು ವರ್ಷ ಆಗಿರ್ಬೋದು ಯಾವ್ದಾವೆಲ್ಲ? ಇದು ಎಷ್ಟು ಕಮ್ಮಿ 100 ವರ್ಷದ ಮೇಲೆ ಇರಬೇಕು ನೋಡಿ. 100 ವರ್ಷ ಹೆಂಗಿದೆ. ಸೊ ವೀಕ್ಷಕ ನೋಡಿದೆಲ್ಲ 100 ವರ್ಷ ಆಗಿದೆಯಂತೆ. ತುಂಬಾ ಇತಿಹಾಸ ಇರುವಂತಹ ಒಂದು ಎಲ್ಲ ಶೋಗ್ ಇಟ್ಟಿದ್ದೀನಿ. ಗಾಡಿಗಳಿಲ್ಲ, ಎಲ್ಲ ಇಂಚಿನ ನಿಲ್ಸ್ತೀವಲ್ಲ ಮಳೆ ಗಾಳಿಗೆ, ಈಗ ಸೇಫ್ಟಿ ಮಾಡ್ತೀವಿ ನೋಡಿ. ಇದು ತುಂಬಾ ವರ್ಷ ನಾನು ಕಂಡಂಗೆ ಚಿಕ್ಕ ಹುಡುಗ ಒಂದು ಹಳೆ ಗಾಡಿ ಇತ್ತು, ಅದು ಕೊಡಿಯಾರ. ಇದು ಕಲ್ಗುಟ ಆಚೆ ಯಾರು ಕೊಡಲ್ಲ. ಹೌದು, ಮಗ ಕಲ್ಗುಟ ಕೊಡಲ್ಲ. ಇದು ಇನ್ನೂ ಜಾಸ್ತಿ ಹಳೆ ವರ್ಷದ ಇದು. ಒಟ್ನಲ್ಲಿ 100 ವರ್ಷ ಹೆಚ್ಚು ಕಡಿಮೆ ಮೇಲಾಗಿದೆ. ಆಗಿದೆ. ನೋಡ್ತಾ ಬಂದ ತುಂಬಾ ಗಟ್ಟಿಯಾಗಿದೆ, ತುಂಬಾ ಹಿಂದೆ ಕಟ್ಮುಟ್ಟಾಗೈತೆ. ಆಮೇಲೆ ನಮ್ ಜಾತ್ರೆಗೆ ಅಷ್ಟೇ ಏನ್ ಬೇಕು ಅಲ್ಲಿ ಬನ್ನಿ ಕಾಣ್ತಲ್ಲ, ಗೂಟಗಳಾಗ್ಬೋದು. ನೋಡ್ತಾ ಇರೋದು ಗೂಟಗಳೆಲ್ಲ ರೆಡಿ ಮಾಡಿಸಿ ಮಡಗಿದ್ದಾರೆ. ಒಂದ 4 ಜೋಡಿ 5 ಜೋಡಿಗೆ, ಚಿಕ್ಕದು ದೊಡ್ಡದು, ಸುಮಾರು ಸೈಜ್. ಆಮೇಲೆ ಇವೆಲ್ಲ ಪಾತ್ರೆ ಎಲ್ಲ ಕಾಣತ್ತಲ್ಲ ನಿಮ್ಗೆ, ಇದೆಲ್ಲ ಜಾತ್ರೆ ಮಾತ್ರ. ಎಷ್ಟು ಚೀಲಗಳಾಗ್ಬೋದು, ಟಾಪಲ್ ಆಗ್ಬೋದು, ಜಾತ್ರೆ ಮಾತ್ರ ಯೂಸ್. ಈ ಡೈಲಿ ಯೂಸ್ ಬೇರೆ, ಡೈಲಿ ಯೂಸ್ಗೆ ಬೇರೆ ಬೇರೆ. ಮನೆಯದಾಗ ತೋರ್ಸಿದ್ನಲ್ಲ, ಇದು ಚೌಟಿಕಟ್ಟಿ ಆ ಕಡೆ ವಿಶೇಷತೆ ಈ ತರ ಇದೆ ಅಂತ. ಇದು ಅವರು ತುಂಬಾ ಎಕರೆ ಗಟ್ಲೆ ಹೋಗ್ತಾರೆ, ಕೈ ಹಿಡ್ಕೊಂಡು ಹೊಡೆಯಕ್ಕಾಗಲ್ಲ. ಹಿಂಗ್ ಬೆಮ್ಮೇಲೆ ಹಾಕೊಂಡ್ಬಿಡ್ತಾರೆ, ಹಿಂಗೆ ಎತ್ತಿಡ್ಕೊಂಡು ಎತ್ತಿಡ್ತಾರೆ, ತಿರ್ಗಿ ಹಿಂಗೆ ಹಾಕೋತಾರೆ. ಆ ಕಡೆ ಎಲ್ಲ ಹುಬ್ಳಿ ಧಾರವಾಡ ಕಡೆ, ಗದಗ ಕಡೆ ಎಲ್ಲ ಅದೇ. ಇದು ಸಿಂಪಲ್ ಶೋಗ್ ಅಷ್ಟೇ, ಅದ್ರ ತುಂಬಾ ಚೆನ್ನಾಗಿ ಹಿಡಿತಾರೆ ಅವರು, ಯೂಸ್ ಮಾಡೋದು ತುಂಬಾ ಚೆನ್ನಾಗಿದೆ. ಅದು ಇವೆಲ್ಲ ಪ್ರೈಸ್ ಎಷ್ಟಾಗ್ಬೋದು? ಇಲ್ಲ ತುಂಬಾ ಡಿಫ್ರೆಂಟ್. 300 ರೂಪಾಯಿ 400 ರೂಪಾಯಿ ಅಷ್ಟೇನೆ. ಅದು ದುಡ್ಡು ಪ್ರಶ್ನೆ ಅಲ್ಲ, ತನ್ನ ಸ್ಟಾಕ್ ಇಟ್ಕೊಂಡು ಮಾಡೋಕ್ಕೆ. ಎತ್ತಿನ ಗಾಡಿ ಇದೆ ಅಂತ ಹೇಳಿದ್ರಿ, ಎತ್ತಿನ ಗಾಡಿ ನೋಡ್ತಾ ಹೋಗೋಣ. ವೀಕ್ಷಕರ ನೋಡ್ತಾ ಇರ್ಬೋದು, ಇಲ್ಲ 2 ಎತ್ತಿನ ಗಾಡಿ ಇದೆ. ಎತ್ತಿನ ಗಾಡಿ ಎಷ್ಟು ವರ್ಷ ಮಾಡಿದ್ದಾರೆ, ಏನು ಎತ್ತಿನ ಬಗ್ಗೆ ಫುಲ್ ವಿಷಯ ತಿಳ್ಕೊಳ್ತಾರ. ಎಷ್ಟು ವರ್ಷದ ಎತ್ತಿನ ಗಾಡಿ ಇದೆ ಇದು? ಈ ಥರದ್ದು ಆಗಿನ ನಮ್ಮ ತಾತದೆಲ್ಲ ಮಾಡ್ತಿದ್ರು ಅವರು. ಇದೇ ಮತ್ತೆ ತೋಟ ಇತ್ತಿದ್ದಲ್ಲ, ಏನು ಮಾಡೋದು, ಈ ಮಳೆ ಬಿಸಿ ಈಚೆ ಕೊಟ್ಟಾಗ ಸೇಫ್ಟಿ ಮಾಡ್ತೀವಿ, ಅದೇನೋ ಎಲ್ಲ ಹೋಗ್ಬಿಡೋರು ಚೆನ್ನಾಗೆಲ್ಲ ಮುಖ್ಯ ಎಲ್ಲ. ಅದಕ್ಕೆ ಮಾಡೋದು ನಾವೊಂದು 3 years ಆಯಿತು. ಬ್ರೀಡ್ ಇಲ್ಲ ಕಬಡ. ಈ ಬಾಡಿ ಮಾತ್ರ ಏನು ಮಾಡ್ತೀವಿ ಅಲ್ಲಿಗೆ. ಇದು ಎಷ್ಟು ಅಡಿ ಉದ್ದ ಇದೆ? ಇದು ಆ್ಯಕ್ಚುಲಿ 17 ಅಡಿ. 17 ಅಡಿ. ಹಿಂಗೆ 8 ಅಡಿ ಬಾಡಿ, ಹಿಂಗೆ 8 ಅಡಿ. ಇದು ಎಲ್ಲ ಆ್ಯಕ್ಚುಲಿ 7 ಅಡಿ ಇಟ್ಟಿರ್ತಾರೆ ಗಾಡಿಗೆ.
ನಮ್ಮೆಲ್ಲ ಸ್ವಲ್ಪ ದೊಡ್ಡ ಇತ್ತಲ್ವ ಕಡೆಯಲ್ಲಂತೂ ದೊಡ್ಡದಾಗಿ ನಾನೇ ಮಾಡಿ 8 ಇಡ್ಸಿ 8 ಗಾಡಿದು 3 ವರ್ಷ ಅಂದ್ರೆ 2 ವರ್ಷ ತುಂಬಿತು ಇನ್ನೇನು ನೆಕ್ಸ್ಟ್ ಅಂದ್ರೆ 2 ಮಂತ್ಸ್ ತುಂಬ ವೆಯ್ಟ್ ಇದೆ ಅಂತ ಗಾಡಿ ವೆಯ್ಟ್ ಒಂದು ಗಾಡಿ ವೆಯ್ಟ್ ಇದೆ ಈ ಗಾಡಿ ಮೂಕಿ ಎತ್ತಿದ್ರೆ ವೆಯ್ಟ್ಲೆಸ್ ಮಾಡಿದ್ವಿ ಬ್ಯಾಲೆನ್ಸ್ ಆಗ್ಬೇಕು ಹಿಂದೆ ಮುಂದೆ ನಾವೇನು ಕೆಲಸ ಹೊಡೆಯಲ್ಲ ಗೊಬ್ಬರ ಏನು ಹೊಡೆಯಲ್ಲ ಸುಮ್ಮನೆ ಶೋ ಮಕ್ಳು ಮನೆ ಬಂದರೆ ಯಾರಾದ್ರು ಆಮೇಲೆ ನಮ್ಮ ಏರಿಯಾದಲ್ಲಿ 2 ದಿನ ಗಾಡಿ ಕಳಿಸ್ತೀವಿ ಎತ್ತು ಮಾಡ್ತೀವಿ ಶಿವರಾತ್ರಿ ಯುಗಾದಿಗೆ ಯುಗಾದಿಗೆ 2 ಮಹೇಶ್ವರ ದೇವ್ರು ಕೂರ್ಸಿನ ಮನೆ ದೇವರು ಕೂರ್ಸಿ ಊರೆಲ್ಲ ಮೆರವಣಿಗೆ ಮಾಡ್ತಾರೆ ಶಿವರಾತ್ರಿಗೆ ಬಂದು ಮಧ್ಯಾಹ್ನ ಶುರು ಮಾಡ್ತಾರೆ ಸಂಜೆ ಮುಗಿಯುತ್ತೆ ಯುಗಾದಿ ಅಮಾವಾಸ್ಯೆ ಬಂದು ನೈಟ್ ಶುರು ಮಾಡ್ತಾರೆ ಬೆಳಗ್ಗೆ ಮುಗಿಯುತ್ತೆ ಈ ತಿಂಗಳು ತುಂಬ ಇತಿಹಾಸ ಇದೆ ಅನ್ಸುತ್ತೆ ಇದು ನಾನು ತರ್ಕೊಂಡು ತಮಿಳ್ನಾಡಿಂದ ಈ ಥರ ಸಿಗಲ್ಲ ಅದೇ ನೀವು ನೋಡ್ತಾ ಇರ್ಬೋದು ಎಲ್ಲ ಈ ಫ್ಯಾನ್ಸಿ ಇರ್ತಾರೆ ಈ ಥರದ್ದು ಸ್ವಲ್ಪ ರೆಡಿ ಮಾಡಿಸ್ಬೇಕು ಇದನ್ನೆಲ್ಲ ಫ್ಯಾನ್ಸಿ ರೆಡಿ ಮಾಡ್ಸೋಣ ಅಂತ ಇಟ್ಕೊಂಡಿದ್ದೀನಿ ಟೈಮ್ ಇಲ್ಲ ಆಮೇಲೆ ನಾನು ಬೇರೆ ಕಡೆ ಹಾಕೊಂಡು ನನಗೆ ಕೂತ್ಕೊಂಡು ನನಗೆ ಹೆಂಗೆ ಆರ್ಟಿಸ್ಟ್ ಬೇಕು ಅದೇ ಥರ ಮಾಡ್ಕೊಬೇಕು ಕಾರ್ಪೆಂಟ್ರ್ ಬರೋಕ್ಕೆ ಹೇಳಿದ್ದೀನಿ ಅವರು ಬಂದಿಲ್ಲ ಬಂದರೆ ನನಗೆ ಇಲ್ಲೇ ಮೆಟಲ್ ತಂದು ಆರ್ಟಿಸ್ಟ್ ಬೇಕು ಹಿಂಗೆ ಬೇಕು ರೆಡಿ ಮಾಡ್ತಾರೆ ಎಷ್ಟು ವರ್ಷ ಆಯಿತು ಈ 1 ವರ್ಷ ಮೇಲೆ ಆಯ್ತಿದ್ದು 1 ವರ್ಷ ಆಯ್ತು ಅಂದು 1 ವರ್ಷ ಆಯ್ತು ಇನ್ನೂ ಒಂದು ತಗೊಂಡಿದ್ದೀನಿ ಗಾಡಿ ಸ್ನೇಹಿತರಿಗೆ ಶೋಗೆ ಡಾಕ್ಟ್ರಿಗೆ ಬೇಕು ಅಂತ ಹೇಳಿದ್ದಾರೆ ತೋಟದಲ್ಲಿ ಸುಮ್ಮನೆ ಇಡಕ್ಕೆ ಅಂತ ಇಡಕ್ಕೆ ಇನ್ನೊಂದು ನಾನು ಫ್ರೆಂಡ್ಸ್ ಸ್ನೇಹಿತರಿಗೆ ಹೇಳಿದೆ ಬೇಕು ದಿನ ದಿನಕ್ಕೆ ಕ್ರೇಜ್ ಎಲ್ಲ ಜಾಸ್ತಿ ಆಗ್ತಿದೆ ಈಗ ನಿಮ್ಮಿಂದ ನಮ್ಮನ್ನ ನೋಡಿದ್ರೆ ಒಂದು 4 ಜನ ನನಗೂ ಇಷ್ಟ ಆಗುತ್ತೆ ಅವ್ರಿಗೆ ಇಷ್ಟ ಆಗಿ ತಗೊಬೋದು ಈಗ ಏನಿದ್ರು ಸೋಷಿಯಲ್ ಮೀಡಿಯಾನೇ ಇನ್ ಯಾರು ಸುಮ್ಮನೆ ಬಂಬಡಿ ನಾನು ನಂದು ತಂದು ಅಂತಾರೆ ಯಾವ್ದು ಈ ಬಸ್ ಸ್ಟ್ಯಾಂಡ್ ಅಂತೂ ಯಾರು ಏನು ನಾನು ಅಂತ ಹೇಳಕ್ ಆಗೋದಿಲ್ಲ ಮರ್ಕಿನ ಮರ ದೊಡ್ಡದು ನಾನ್ ದೊಡ್ಡ ನಾಚಿಕಲ್ಲ ನಾನ್ ಕಂಡಾಗ ಸುಮಾರು ಎಂತವ್ರು ಎಲ್ಲೆಲ್ಲೋ ಏನೇನೋ ಹೊಟ್ಟಬಿಟ್ಟಾರೆ ನಾನು ಕಲ್ತಿರೋದು ಚಿಕ್ಕ ವಯಸ್ಸಿಗೆ ಎಲ್ಲರ ಹತ್ರ ನೋಡಿ ಕಲ್ತಿರೋದು ಈ ಬಸವಣ್ಣದೇವ್ರಿಗೆ ಯಾರು ಚಾಡಿ ಹೇಳ್ಬಾರ್ದು ನಂದು ತಂದು ನಾನು ತರಬಾರ್ದು ಎಲ್ಲ ನಮ್ಮವ್ರು ದನ ಸಾಕೋರು ಅಂತ ಒಂದ್ ಕಡೆ ಹೋದ್ರೆ ಎಲ್ಲ ನಮ್ಮವ್ರು ಅಂತ ಭಾವಿಸ್ಬೇಕು ನಮ್ದು ನಮ್ಮ ಊರಿಯಪ್ಪ ನಮ್ಮ ದೇಶದಲ್ಲಿ ಎಲ್ಲ ಸಾಕ್ತಾ ಇದೀವಿ ನಮ್ಮ ದೇಶ ದನ ಸಾಕೋರು ನಾವೆಲ್ಲ ಒಂದೇ ಭೇದ ಭಾವ ಇರಬಾರ್ದು ಆಗ್ಲೇ ನಮ್ಗೆ 1 4 ದಿನ ನಮಗೂ 4 ದಿವಸ ಸಾಗೋದು 4 ಜನ ಹೊಸದಾಗಿ ಪರಿಚಯ ಆಗ್ಬೋದು ಎಲ್ಲ ಆಗೋದು ಇದರಿಂದ ಇಲ್ಲಿ 2 ಗಾಡಿ ಇದೆ ಇನ್ನೊಂದು 2 ಗಾಡಿ ಚಕಡಿ ಇದೆ ಒಳಗಡೆ ಚಕಡಿ ಇದೆ ತೋರಿಸ್ತೀನಿ ರೇಕ್ಲಾ ಗಾಡಿ ಇತ್ತು ನಮ್ಮ ಸ್ನೇಹಿತರು ಹಾಕೊಂಡವ್ರು ಚೋಪ ಬೇಕು ಅಂತ ಅದು ಅವ್ರ ಮೇಲೆ ಇದೆ ಸೇಫ್ಟಿಯಾಗಿ ನೆಕ್ಸ್ಟ್ ಬೇಕಾದ್ರೆ ತರ್ಕೊತೀನಿ ಸೊ ಈಚೆ ಎತ್ಕೋ ಕಟ್ಟಕ್ಕೆ ಅಂತೇಳಿ ಮಾಡಿದ್ರಾ ಲಾಸ್ಟ್ ಟೈಮ್ ನೋಡಿದ್ರು ಬಟ್ ಇದು ನೀವು ಒಳಗೆ ನೋಡ್ದಂಗೆ ಹುಲ್ಲು ನೋಡಿದ್ರಲ್ಲ ನಾನು ಅಲ್ಲಿ ನೈಟ್ ಮಾರ ಕಟ್ಟಾಕೋದು ನೈಟ್ ಮಾರ ಡೇ ಏನೇ ಅದು ಬಿಸಿಲಾಗಲಿ ಮಳೆನೇ ಕಟ್ಟಾಕಲ್ಲ ನೈಟು ಸುಧಾ ನಾನು ಮ್ಯಾಟ್ ಗಿಟ್ ಏನು ಅಂತಲ್ಲ ಹುಲ್ಲೇನೆ ಆಗ್ತದೆ ಹುಲ್ಲೇನೆ ಅದು ಗಾರೆ ಏನು ಮಾಡಿದೀವಿ ಅಂದರೆ ಆಳು ಮಲಗಿಬಿಟ್ಟಿದ್ರೆ ಏನು ಮಾಡ್ತೀವಿ ಹುಚ್ಚಿಡಿಯೋಕ್ಕಾಗಲ್ಲ ಅಂತ ಗಂಡ ಮೇಲೆ ವಾಪಸ್ ಬರಲಿ ಅಂತ ಗಾರೆ ಮೇಲೆ ಅದು ಹುಲ್ಲಾಸ್ತೀನಿ ಒಂದು 1/2 ಅಡಿ ಮೇಲೆ ಹಾಸೋದು ನಾನು ಆರಾಮಾಗಿ ಮಲ್ಕೊಂಡ್ಬರ್ತೀನಿ ನೋಡ್ಬೇಕು ಸ್ಪಂದ ಇದೆ ಅಂತ ಹೇಳಿ ಹುಲ್ಲು ಸರ್ ಹುಲ್ಲು ಒಂದ್ಸಲ ಎಷ್ಟು ಬೈ ಮಾಡ್ತೀರಾ ನೀವು ಕಟ್ ಮಾಡ್ತೀರಾ ನಾನು ಹೆಂಗಂದ್ರೆ ಎಲ್ಲ ಫ್ರೆಂಡ್ಸ್ ಜಾಸ್ತಿ ಅವರು ಈಗ ನೋಡಿ ಮೊನ್ನೆ ಒಂದು ಆಟೋ ರಾಕಿಲ್ ಬಂತು ಬರೀ 3,000 ರೂಪಾಯಿ ಕೊಡ್ತಾರೆ ಹಂಗೆಲ್ಲ ಫ್ರೆಂಡ್ಶಿಪ್ಪಲ್ಲೆಲ್ಲ ಕೊಡ್ತಾರೆ ಬೇರೆ ಗಿಡ 1,000 ರೂಪಾಯಿ ಕಡಿಮೆ ನಂಗೆ ಯಾವ ಸಿಗುತ್ತೆ ಅದನ್ನ ಸ್ಟಾಕ್ ಮಾಡ್ತಾ ಇರ್ತೀನಿ ಅವಾಗ ಇವಾಗ ಅಂತೇನಿಲ್ಲ ರಾಗಿ ಹುಲ್ಲ ಜಾಸ್ತಿ ಯೂಸ್ ಮಾಡ್ತೀನಿ ಇಲ್ಲ ನಾನು ಮಧ್ಯಾಹ್ನ ಮಾತ್ರ ರಾಗಿ ಹುಲ್ ಬಾಯಿ ಯೂಸ್ ಮಾಡ್ತೀನಿ ಬೆಳಗ್ಗೆ ಸಪ್ಪೆ ಕಡ್ಡಿ ಖಾಲಿ ಆಗಿದೆ ಸಪ್ಪೆ ಕಡ್ಡಿ ಬೆಳಗ್ಗೆ ಯೂಸ್ ಮಾಡ್ತೀನಿ ತಿಂಡಿ ಕೊಟ್ಟು ಇಂಚೆ ಬಿಡ್ತೀವಲ್ಲ ಆ ಸಪ್ಪೆ ಕಡ್ಡಿ ಹಾಕ್ತೀನಿ ನೈಟ್ ಫುಲ್ ನೆಲ್ಲೊಂದೇ ಹಾಕೋದು 2 ಟೈಮ್ ತಿಂಡಿ 3 ಟೈಮ್ ಹುಲ್ಲು ಅಷ್ಟೇ ನಾನು ಏನು ಬೇರೆ ಏನೋ ತಿಂಡಿ ಅದು ಬೇರೆ ಏನು ಹಾಕಲ್ಲ ಅವಶ್ಯಕತೆ ಇದ್ದರೆ ಏನಾದ್ರು ಎಮರ್ಜೆನ್ಸಿ ಕಲರ್ ಚೇಂಜ್ ಆಗಬೇಕು ಗ್ರೋತ್ ಬರಲಿ ಅಂದಾಗ ಮೊಸರು ಬೆಣ್ಣೆ ಹಾಕೋತೀವಿ ಹಾಕೋತೀವಿ ಸೊ ಇದೆಲ್ಲ ಎಷ್ಟು ಸ್ಟಡಿ ಇದೆ ಕಟ್ಟಾಕೋದು ನೀವು ಇದು 8 ಅಡಿ ಇದೆ ನೋಡಿ 8 ಅಡಿ ಇದೆ 2 ಜೋಡಿಗೆ ಮಾಡಿದ್ದೆ ಚಂಡಿಲಿ ಪಕ್ಕ ಮೇಲೆ ಅಂತ ಅದು 2 ಜೋಡಿ ಬಿಸಿಲು ಬೆಳಗ್ಗೆ ತುಂಬ ಬಿಸಿಲು ಬರುತ್ತೆ ಅಲ್ಲಿ ನಾನು ಏನು ಒಳಗಡೆ ತಿಂಡಿ ಕೊಟ್ಟು ಈಚೆ ಕಟ್ಟಾಕ್ತೀನಿ ನನಗೆ ಬೆಳಗ್ಗೆ ಮಣ್ಣು ಕಟ್ಟಾಕ್ಬಿಡ್ತೀನಿ ಸೊ ಇದನ್ನೇ ಎತ್ತಿ ಕಟ್ಟಾಕ್ತಾರೆ ಫುಲ್ ಮೇಲ್ಗಡೆ ಏನು ಈಗ ಅಂದರೆ ಅದು 2-3 ಥರ ಇದೆ ಕಾರಣ ಕಾಲಕ್ಕೆ ನೆಟ್ಟಿರ್ಬೇಕು ಮಣ್ಣು ಅಂಶ ನಮ್ಮ ಭೂಮಿ ಅಂಶ ಮಣ್ಣು ಇದೆಲ್ಲ ಗೊತ್ತ ಮೊದಲ ಉಳ್ತಾ ಇದ್ರು ಆಗ ಏನು ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ನೀವೆಲ್ಲ ಶೋಕಿ ಕಟ್ಟಾಕೋದು ಮಣ್ಣಿನ ಅಂಶ ಅದು ಬಾಡಿಗೆ ಇಳಿದಾಗ ಸ್ವಲ್ಪ ಫೀಟ್ ಆಗ್ಬೋದು ಅದಕ್ಕೆ ಆರೋಗ್ಯಕ್ಕೆ ಆಗ್ಬೋದು ತುಂಬ ಒಳ್ಳೆಯದು ನಾವು ಅಷ್ಟೇ ಬರೀ ಕಲ್ಲಲ್ಲಿ ಮಣ್ಣ ಮೇಲೆ ನಡೀರಿ ಎಷ್ಟು ಹೆಲ್ತಿಯಾಗಿರ್ತೀವಿ ನಾವು ಆ ಥರನೇ ಅವಕ್ಕೂ ಅವಿಂದ ನಾವು ಅವಿಂದ ನಾವು ಇಲ್ಲಿ ಬೆಳಗ್ಗೆಲ್ಲ ತೊಳೆಕಲ್ಲಿ ಮಾಡಿದ್ದೀನಿ ಗಾರೆ ಮೇಲೆ ಮಣ್ಣೆಲ್ಲ ಆರುತ್ತೆ ಅಂತ ಇಲ್ಲಿ ಬೆಳಗ್ಗೆಲ್ಲ ಕಟ್ಟಾಕ್ಬಿಡ್ತೀವಿ ಎತ್ತಿ ಏನಾದ್ರು ಟೈಮ್ ಇದ್ರೆ ತೊಳೆಯೋದೇ ಟೈಮ್ ಇದ್ದರೆ ಸಪ್ಪೆ ಕಡ್ಡಿ ಅಲ್ಲೇ ಹಾಕ್ತೀವಿ ಶೆಡಿಗೆ ಸಪ್ಪೆ ಕಡ್ಡಿ ಅಲ್ಲೇ ಹಾಕ್ತೀವಿ ತಿನ್ಕೋತವೆ ತಿಂದ ಮೇಲೆ ನೀರು ಕುಡಿಸಿ ಮಧ್ಯಾಹ್ನ 12 ಗಂಟೆಗೆ ನೀರು ಕುಡಿಸಿ ಗಿಡ ಕಟ್ಟಾಕ್ಬಿಡ್ತೀವಿ ಇಲ್ಲಿ ಕಟ್ಟಾಕ್ಬಿಟ್ರೆ ಸಂಜೆ 5 ಗಂಟೆಗೆ ಇಲ್ಲೇನೆ 11 ಗಂಟೆಗೆ ಕಟ್ಟಾಕಿದ್ರೆ ಸಂಜೆ 5 ಗಂಟೆಗೆ ಇಲ್ಲೇನೆ ರಾಗಿ ಹುಲ್ಲು ಹಾಕಿ ತಿನ್ಕೋಬೇಕು ಮಲ್ಕೋಬೇಕು ಅಲ್ಲ ಅಷ್ಟೇ ಏನೂ ಕೆಲಸ ಇಲ್ಲ ತಿರ್ಗಾ 4:15 ಇಲ್ಲಿ ಕಟ್ಟಾಕ್ತೀವಿ 4:45 5 ಗಂಟೆ ಒಳಗೆ ತಿನ್ನಿ ಕೊಟ್ಬಿಡ್ತೀವಿ 5:15 ಒಳಗೆ ಚಳಿ ಒಳಗೆ ಕಟ್ಟಾಕ್ಬಿಡ್ತೀವಿ ಹಂಗೆ ಈಗ ಅದು ಹೆಂಗೆ ಮಾಡಿ ತಿನ್ನಿ ಕೊಟ್ಮೇಲೆ ಎಲ್ಲ ಕೊಂಚ ನೀರು ಕೊಡ್ತೀವಿ
ಇನ್ನೊಂದ್ಸರಿ ಗಂಧ ಇಲ್ಲೇ ಹಾಕಿದ್ಮೇಲೆ ಕಪ್ಪೆ ಹಾಕಿದ್ಮೇಲೆ ಒಳಗೆ ಸೇರಿಸ್ತೀವಿ. ಒಳಗೆ ಕೆಲಸ ಮಾಡ್ತೀವಿ. ತೊಳೆಯಕ್ಕೆ ಅಂತಾನೆ ಒಂದು ಜಾಗ, ಬೆಳಿಗ್ಗೆ ಹೊತ್ತು ಕಟಾಕಕ್ಕೆ ಒಂದು ಜಾಗ, ಮಧ್ಯಾಹ್ನ ಒಂದು ಜಾಗ, ನೈಟ್ ಒಂದು ಕಟಾಕಕ್ಕೆ. ಆಮೇಲೆ ಇಲ್ಲೂ ಅಷ್ಟೇ ಡಬ್ಬ ಇಟ್ಟಿದ್ವಿ, ಗಂಜಲ ಹೋದ್ರೆ ಡಬ್ಬ ಇಟ್ಕೊಂಡ್ಬಿಡ್ತೀವಿ. ಇದು ಮಣ್ಣೆ ನಮ್ದು, ಇದು ಮಣ್ಣಾದ್ರೂ ಉಲ್ಲಾಸ ಇರ್ತೀವಿ. ಓಕೆ, ಮಣ್ಣಾದ್ರೂ ಗಂಜಡೆಗೆ ಡಬ್ಬ ಇಟ್ಕೊಳ್ತೀವಿ, ಇಟ್ಕೊಳ್ತೀವಿ. ಎಷ್ಟು ಜೊತೆ ವರೆಗೂ ಕಟಾಕ್ತೀವಿ? ಆಕ್ಚುಲಿ ಇಲ್ಲಿ ಹಿಡಿದ್ರೆ ಅಗ್ಲ ಮಾಡಿದೀನಿ ನೋಡಿ, ಇಲ್ಲಿ ನೆರಳಿದೆ. ಜಾತ್ರೆ ಟೈಮ್ ಇಲ್ಲೂ 3 ಜೊತೆ ಕಟ್ಟಾಕ್ತೀನಿ, ಇಲ್ಲೂ 3 ಜನ ಕಟ್ಟಾಕ್ತೀನಿ. ಅದಕ್ಕೆ ಎಲ್ಲ ತುಂಬಿಗೂಡ ಮಾಡ್ಸಿದ್ದೀನಿ. ಇಲ್ಲಿ ಆರಾಮಾಗಿ 3 ಜೊತೆ ಕಟ್ಟಾಕ್ಬೋದು. ಬೇಡ ಅಂದ್ರೆ 2 ಜೊತೆ ಆರಾಮಾಗಿರ್ತಾರೆ ಇಲ್ಲಿ. ದೊಡ್ಡ ವಿಷಯದಲ್ಲಿ 2 ಜೊತೆ ಅಂತ ನಾನು ಫ್ರೀ ಆಗಿರ್ಬೇಕು ನೋಡಿ. ನಮ್ಮ ಬಂದು ನಾವು ಕೂತ್ಕೊಂಡು ಎತ್ತೆಲ್ಲ ಕಾಣಬೇಕು. ಬೇಕು ಅಂದ್ರೆ ನೆರಳಿಗೆ ಬೇಕಾದ್ರೆ ಮರದ ಕೆಳಗೆ ಇದೆ, ಆ ಕಡೆ ಮನೆ ಮುಂದೆ ಗಾರೆ, ಅದು ಗಾರೆ ಬೇಡ, ಮಣ್ಣೆ ಬೇಕು ಅಂತ ಮಣ್ಣಲ್ಲೇ ಮಾಡ್ಕೊಂಡು ನ್ಯಾಚುರಲ್ ಆಗಿರಲಿ ಅಂತೇಳಿ ಮಣ್ಣೆ ಮಾಡ್ಕೊಂಡು ಹುಡುಗರೇ ರೂಮ್ ಮಾಡ್ಕೊಂಡಿದ್ದೀವಿ. ನಾವು ಬರ್ತೀವಿ ಕೆಲಸ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡಿಲ್ಲ. ಪ್ರತಿಯೊಂದು ಐಟಮ್ ಇಟ್ಕೊಂಡಿರ್ತೀವಿ. ಪಾತ್ರೆ ಹಾಕೋದು ಇದೆಲ್ಲ ದಿನಸಿ ಐಟಮ್ ಇರುತ್ತಲ್ಲ, ಎಲ್ಲ ಇಟ್ಕೊಂಡಿರ್ತೀವಿ. ಇದು ಬಿಸಿಲಿಗೆ ಇಟ್ಟರೆ ಹೋಗ್ಬಿಟ್ಟು ಚುಟ್ಟಿ ಗಾಡಿಗಳು ಮಹಾರಾಷ್ಟ್ರದ್ದು. ಈಗ ನಿಂತ್ಕೊಂಡು ಹೊಡೆಯೋದು, ಕೂತ್ಕೊಂಡು ಹೊಡೆಯೋದು. ಇನ್ನೊಂದು ರೈತ ಗಾಡಿ ಇತ್ತು ಬ್ಲ್ಯಾಕ್ ಕಲರ್, ಅದು ಒಂದು ಫೋಟೋ ಕಳಿಸ್ಬಿಡ್ತೀವಿ. ಅದು ಏನೋ ಇನ್ನೂ ಚೆನ್ನಾಗಿತ್ತು. ನಮ್ಮ ಸ್ನೇಹಿತರ ಕಳಿಸಿಲ್ಲ ಇದೇ ಒಂದು 1 ವರ್ಷ 2 ವರ್ಷ ಆಯ್ತು. ನಂದು ತಂದ್ರೆ ಮತ್ತೆ ಸೀಟ್ಮೆಂಟ್ ಬರ್ತೀನಿ. ನಾನು ಯಾರು ಫ್ರೆಂಡ್ಸ್ ಇಟ್ಕೊಳ್ತಾರ ಕೊಡಲ್ಲ, ಕೊಟ್ಬಿಟ್ರೆ ಹಳೆದಾಗ್ಬಿಡ್ತಾ ಅದು ಅಲ್ಲೇ ಬಿಟ್ಬಿಡ್ತೀನಿ, ಹೊಸ ತಗೋತೀನಿ. ಆ ಥರ ಒಂದು 5-6 ಗಾಡಿ ಇತ್ತು. ಈಗ 2 ವರ್ಷ ಬಿಡಲ್ಲ, 5 ಗಾಡಿ ಒಟ್ಟಿಗೆ ಕಟ್ಟಿ 5 ಜನ ಕಟ್ಟಿದ್ದೆ, ಚೆನ್ನಾಗಿತ್ತು. ಹಿಂಗೆ ಇದೊಂದು ಹೆಂಗಂದ್ರೆ ಇದು ಆಫೀಸ್ ರೂಮ್ ತರ ಅಂದ್ರೆ ಈಗ ಡೈನಿಂಗ್ ಹಾಲ್ ತರ ಮಾಡ್ಕೊಂಡಿದ್ವಿ. ಯಾರೇ ಕೂತ್ಕೊಳ್ಳೋದು, ಅಡುಗೆ ಮಾಡೋದು, ಊಟ ಮಾಡೋದು. ನಾವು ಅವ್ರು ನಮಗಿಲ್ಲ, ಎಲ್ಲ ಸೇರ್ಕೊಂಡು ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದ್ರು ಎಲ್ಲ ಸ್ಟಾಕ್ ಇರ್ತೀವಿ, ಎಲ್ಲ ಕಂಪ್ಲೀಟ್ ಸ್ಟಾಕ್ ಇರ್ತೀವಿ. ಈ ಫೋಟೋಸ್ ನೋಡಿ ತಾತಂದಿರೋ, ಅದು ಆಗಿನ ಕಾಲದ್ದು. ಅವ್ರಿಗೆ ತಾತನ ಇಬ್ರು ತಾತನ ನಮ್ದಿರೋ. ಇವ್ರು ನಮ್ಮ ಚಿಕ್ಕಪ್ಪ ಕೋಲ್ಡ್ ತಿರೋಬಿಟ್ರು. ಅದಕ್ಕೆ ನಮ್ಮ ತಮ್ಮನ ಮದುವೆ, ಅವ್ರ ಮಗನ ಮದುವೆ ಆಯ್ತಲ್ಲ, ಅದಕ್ಕೆ ನಾನು ಟೆಕ್ಸ್ ಮಾಡಿಸಿದೆ. ಇದು ಆಗಿಲ್ಲ, ಹಂಗೆ ಇದೆ. ನೋಡಿ ಆಗಿನ ಅಗಾಕಿಂಗ್ ತೋರಿಸಿದ್ದು ನಾನು. ಹೌದು, ತುಂಬಾ ಇತಿಹಾಸ ಇರೋ ಒಂದು ಅಗ್ಗ ಅಂತ ಹೇಳಿದ್ರೆ ಅದೇ ಅಗ್ಗ ಹಾಕಿದ್ರೆ ವಿಡಿಯೋದಲ್ಲಿ ನೋಡಿ. ಆಗ ನಮ್ಮ ತಾತಿದ್ದು ಹಳೆ ಫೋಟೋ ಅದು. ಓಕೆ, ಅವ್ರು ನಮ್ಮೆಲ್ಲದಲ್ಲಿ ಮದುವೆ ಕೊಟ್ಟರು ಕುಟುಂಬ ಒಂಚೂರು ಫೇಮಸ್ಸು. ಓರಿ ಕಟ್ಟೋದ್ರಲ್ಲಿ ಎಷ್ಟು ಹೈಲೈಟ್ ಆಗಿ ನಾವೇನೆ ಈಗ ಹಂಗೆ ಅದನ್ನ ಉಳಿಸ್ಕೊಂಡ್ ಬರ್ತಾ ಇದ್ದೀರಾ. ಹಳೆದ ಮರೆಯೋದು ಬೇಡ, ಹಳೆ ಪ್ರತಿ ಉಳಿಸ್ಕೊಳ್ಳೋಣ. ನಮಗಿನಾರು 4 ಜನ ಗೊತ್ತಾಗ್ಲಿ, ಎಲ್ಲಾನು ಗೊತ್ತಾಗ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ವೀಕ್ಷಕರೇ, ಮೈಸೂರು ಪ್ರತಿಯೊಬ್ಬರ ಕಂಪ್ಲೀಟ್ ಫುಲ್ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಿದ್ದೀನಿ ಆಲ್ರೆಡಿ. ಸೊ ಇದನ್ನ ಪಾರ್ಟ್ 1 ಪಾರ್ಟ್ 2 ಮಾಡ್ಕೊಂಡಿರ್ತೀನಿ. ಪಾರ್ಟ್ 1 ನೋಡಿಲ್ಲ ಅಂತಂದರೆ ಈಗಲೇ ಹೋಗಿ ಪಾರ್ಟ್ 1 ನೋಡ್ಕೊಂಡು ಬನ್ನಿ. ಸೊ ಮళ్ళీ ಎಲ್ಲೆಲ್ಲಿ ಕಟ್ ಆಗ್ತಾರೆ, ಏನು ಎತ್ತ ಅನ್ನೋ ಬಗ್ಗೆ ಫುಲ್ ಕಂಪ್ಲೀಟ್ ವೀಡಿಯೋನ ತಿಳ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.